ಹೋಮ್ ಮೇಡ್ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್. ಹೊಕ್ಲು ಬೆಳ್ಳಿಗೆ ಈ ಮನೆ ಮದ್ದು ಸೂಪರ್ ಆಗಿರುವಂಥ ರೆಮಿಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಲಕ್ಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ಓಕೆನಾ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಬೇಬಿ ಹೊಕ್ಲು ಬಗ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೇಲೇ ಕ್ಯೂರ್ ಮಾಡುವಂಥ ಟಿಪ್ಸ್, ಓಕೆನಾ? ಹಾಗೆ ಈಸಿಯಾಗಿರುವಂಥದ್ದು ಒಂದು ಪಲ್ಯನ ಶೇರ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗಾಗಿರಬಹುದು, ಇಲ್ಲ ಅಂತಂದರೆ ನೀವು ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಪಲ್ಯ ಇದು. ಸೊ ಮಿಸ್ ಮಾಡಿದೆ ನೋಡಿ, ಆಯಿತಾ? ನಿಮಗೆ ಈ ಒಂದು ರೆಸಿಪಿ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಈ ಟಿಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನಿಮಗೆ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಯಾವುದೇ ಥರ ಮಸಾಲೆನ ರುಬ್ಬಿ ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ನೋಡಿ, ಇಲ್ಲಿ ತರಕಾರಿನ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದೆಲ್ಲ ತರಕಾರಿಗಳ್ನ ನೀವು ಕಟ್ ಮಾಡಿ ಇಟ್ಕೋಬೋದು. ಸೊ ನನ್ನ ಮನೇಲಿ ಯಾವುದಿದೆಯೋ ಅದನ್ನು ಮಾತ್ರ ನಾನು ಕಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ನಮ್ಮಮ್ಮ ಮಾಡುವಂಥ ಸ್ಪೆಷಲ್ ಆಗಿರುವಂಥ ಪಲ್ಯ, ಆಯಿತಾ? ಸೊ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆದು ಮಿಸ್ ಆಗಿಬಿಟ್ಟಿದೆ. ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಮತ್ತು ಸಾಸಿವೆ ಹಾಕೋಗಿದ್ರೆ ಹಾಕ್ಕೊಳ್ಳಿ. ಎನಿ ವೆಜಿಟೇಬಲ್ಸ್ನ ನೀವು ಕಟ್ ಮಾಡಿ ಹಾಕ್ಕೋಬೋದು. ಸೊ ಇಷ್ಟು ಹಾಕಾದ್ಮೇಲೆ ಬದನೆಕಾಯಿನ ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಟಿದ್ವಿ, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಇದಕ್ಕೆ ಬದನೆಕಾಯಿ ಅದು ಇದು ಅಂತ ಏನು ಆಪ್ಷನ್ ಇಲ್ಲ. ಯಾವ ಬದನೆಕಾಯಿ ನಿಮಗೆ ಸಿಗುತ್ತೋ ಅದೇ ಹಾಕ್ಕೋಬೋದು. ಬಿಕಾಸ್ ವಾಂಗಿಬಾತು ಬರುತ್ತಲ್ವ, ಅದನ್ನು ಹಾಕ್ಕೋಬೋದು. ನಾವು ಅದನ್ನೇ ಹಾಕಿದ್ದು ಇದರಲ್ಲಿ. ಅದು ಮತ್ತು ಅದು ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕಿದ್ದು. ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಸಾಂಬಾರು ಪುಡಿ, ಧನಿಯಾ ಪೌಡರ್, ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅಂತಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕು. ಸೊ ಕಲರ್ಗೋಸ್ಕರ ಅರಿಶಿನ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಡ್ರಾಪ್ ಅಷ್ಟು ನೀರು ಹಾಕಬೇಕಾಯ್ತಾ? ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಅದು ಇಲ್ಲ. ಬಟ್ 1 ಡ್ರಾಪ್ ಅಷ್ಟಾದರೂ ನೀವು ನೀರು ಹಾಕಿದ್ರೆ ತಳ ಹಿಡಿಯಲ್ಲ, ಇಲ್ಲ ಅಂತಂದರೆ ಸೀದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂಚೂರು ನೀರು ಹಾಕಿರೋದಷ್ಟೇ. ಸೊ ಇಷ್ಟೇ ಕಂಪ್ಲೀಟ್ ಆಯಿತು. ಸೊ ಪುಡಿ ಉಪ್ಪನ್ನ ಹಾಕ್ಕೊಂಡಿರೋದು, ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಕಲ್ಲುಪ್ಪಿಲ್ಲ ಅಂತ ಹೇಳಿಬಿಟ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದು ನಾವು. ಸೊ ಜಸ್ಟು 1 ವಿಷಿಲೂ ಹಾಕಿಸ್ಬೇಡಿ. ಸೊ 1 ವಿಷಿಲ್ ಓಕೆ ಅಷ್ಟೇ, ಅದಕ್ಕೂ ಜಾಸ್ತಿ ಹಾಕಿಸ್ಬೇಡಿ. ಸೊ ಫೈನಲಿ ಇದು 1 ವಿಷಿಲ್ ಹಾಕ್ಸಾದ್ಮೇಲೆ ಕಾಯಿನ ಹಾಕ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿರೋದು. ಸ್ವಲ್ಪ ಹಾಕ್ಕೊಂಡ್ರೂ ಆಯಿತು, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ, ನಮ್ಮ ಕಡೆಗೆ ಸ್ವಲ್ಪ ಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀವಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು. ನೋಡಿ, ನಾವು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ನೀರಿದೆ ಅಂತ. ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಓಕೆನಾ? ಸೊ ಬೆಸ್ಟು ಇದು ಚಪಾತಿ ಜೊತೆ, ಈಸಿಯಾಗಿ ಆಗುತ್ತೆ. ಆ್ಯಂಡ್ ಯಾವುದೇ ಥರ ಮಸಾಲೆ ಕೂಡ ನಾವು ರುಬ್ಬೋ ಹಾಗಿಲ್ಲ. ಕ್ವಿಕ್ಕಾಗಿ ನಾವು ಆರಾಮಾಗಿ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಟೇಸ್ಟ್ ಕಾಂಪ್ರಮೈಸ್ ಆಗೋ ಆಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಹನಿಗೆ ಅಂತ ಹೇಳಿಬಿಟ್ಟು ತುಪ್ಪ ಹಚ್ತಾಯಿದ್ದೀನಿ ಚಪಾತಿಗೆ. ಸೊ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಪಲ್ಯ ಕೂಡ ಹಾಕ್ತೀನಿ. ಅವಳಿಗೆ ಪಲ್ಯ ಇಲ್ಲ ಅಂದರೆ ಅವಳು ಚಪಾತಿನ ತಿನ್ನಲ್ಲ, ಹಾಗಾಗಿ ಇಲ್ಲಿ ಅಮ್ಮ ಇಲ್ಲಿ ಹಾಗೆ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಸೊ ಹೊರಗಡೆ ಕೂತಿದ್ದೆ. ಅವಳು ಚಪಾತಿ ತಿಂದಾದ್ಮೇಲೆ ಮಧ್ಯಾಹ್ನ, ಅಂದರೆ ಚಪಾತಿ ಯಾಕೋ ಸ್ವಲ್ಪ ಒಂದು ಅರ್ಧ ತಿನ್ನಲಷ್ಟೇ. ಸೊ ಅದಕ್ಕಾಗಿ ಅವಳಿಗೆ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಸೊ ಈ ರೆಸಿಪಿ ಏನಾದರೂ ಬೇಕು ನಿಮ್ಮ ಮಕ್ಕಳಿಗೆ ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ಓಕೆನಾ? ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ, ಆಯಿತಾ? ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ನನ್ನ ಮಗಳು ಯಾವುದೇ ಐಟಮ್ ಆದ್ರೂ ಅವಳಿಗೆ ಖಾರ ಇದ್ದರೆ ಅವಳು ಆರಾಮಾಗಿ ತಿಂತಾಳೆ. ಇಲ್ಲ, ಉಪ್ಪು ಖಾರ ಚೆನ್ನಾಗಿರಬೇಕು. ಸ್ವೀಟಿಗಿಂತ ಖಾರ ಚೆನ್ನಾಗಿ ಲೈಕ್ ಮಾಡ್ತಾಳೆ. ಏನದು ಇನ್ನು ಮಿಕ್ಕಿದ್ದೆಲ್ಲೋ ಇತ್ತು ಅದ್ರದ್ದು ಆಟಾಡೋದು ನಿಂದು. ತೆಗಿ, ಬಾಯಲ್ಲಿ ಇಟ್ಕೋಬಾರ್ದು. ಚಿನ್ನಿ ಹಾಯ್ ಹಾಯ್ ಮಾಡಲ್ಲ, ಬಾಯ್ ಅಷ್ಟೆಲ್ಲ ಮಾಡಲ್ಲ ನೀನು. ಬಾಯ್. ಇಲ್ಲಿ ನೋಡಿರಿ ಚಿನ್ನಿ, ಬಾಯ್ ಮಾಡು ಚಿನ್ನಿ ಎಲ್ರಿಗೂ. ಬಾಯ್ ಪಪ್ಪಿ. ಗುಗ್ಗಾ ಕ್ಯೂಟ್. ಗುಗ್ಗಾ ಗುಗ್ಗಾ. ಚೆನ್ನಾಗಿದ್ಯಾ? ಚೆನ್ನಾಗಿ. ಸಿಟ್ ಡೌನ್ ಚಿನ್ನಿ, ಸಿಟ್ ಡೌನ್. Sit down.
ನನ್ನ ಮೇಲೆ ಅಲ್ಲ ಚಿನ್ನಿ, ಕೆಳಗಡೆ ಕೂತ್ಕೋ. ಸಿಡೌನ್ ಅಮ್ಮು. ಸಿಡೌನ್. ಗುಡ್ ಗರ್ಲ್. ಅಲ್ಲಿದ್ದಾನಾ? ಎಲ್ಲಿದ್ದಾನೆ? ನಿನ್ ಪ್ಯಾಂಟ್ ನೋಡಿ ಹಿಂಗಾಗಿದೆ. ಫ್ರೆಂಡ್ಸ್, ಹಾಗೆ ಇವತ್ತು ಒಂದು ಟಿಪ್ನ ಶೇರ್ ಮಾಡೋಣ ನಿಮ್ಮ ಜೊತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೀವು ಮದರ್ಸ್ ಇರ್ತೀರಾ, ಹಾಗೆ ಇವಾಗ ತಾನೇ ಒಂದು 10 days ಬೇಬಿ, 15 days ಬೇಬಿ, ಸೊ ಈ ಥರ ಯಾರಿಗೆಲ್ಲ ಪಾಪು ಇದೆ, ಸೊ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಈ ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ, ಆಯಿತಾ? ಸೊ ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಯಾರೆಲ್ಲ ಕನ್ಸೀವ್ ಇದ್ದೀರಾ, ಸೊ ಅವ್ರಿಗೂ ಕೂಡ ತುಂಬಾ ಇದು ಹೆಲ್ಪ್ ಆಗುತ್ತೆ. ಅಪ್ಪಾ ಎಂತ ಎಷ್ಟು ಸಲ ಅನ್ಕೋತೀನಿ ಗೊತ್ತಾ, ಇವಳನ್ನ ಮಲಗಿಸ್ಬಿಟ್ಟೆ ವಿಡಿಯೋ ಮಾಡ್ಬೇಕಂತ ಹೇಳಿ. ಬಟ್ ನನ್ನ ಮಗಳು ಮಲ್ಕೊಳ್ಳೋದು ಮ್ಯಾಕ್ಸಿಮಮ್ ಒಂದು 10 minutes ಅಷ್ಟೇ. ಸೊ ಅದ್ರ ಮೇಲೆ ಮಲ್ಕೊಳ್ಳೋದೇ ಇಲ್ಲ. ಹಾಗೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಆಟ ಸಾಮಾನೆಲ್ಲ ತೊಗೊಂಬಂದಿದ್ದೀನಿ. ಟಾಯ್ಸ್ ಒಂದೇ ತೊಗೊಂಬಂದಿದ್ದು. ಏನಕ್ಕೆ ಅಂತಂದರೆ ನನ್ನ ಮಗಳು ಆಟ ಆಡಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಒಂದು ತಂದಿದ್ದೀನಿ. ಅದನ್ನು ಕೂಡ ಆಟ ಆಡ್ತಿಲ್ಲ. ಸೊ ಅಡುಗೆ ಮನೆಯಲ್ಲಿರೋ ಲೋಟ, ತಟ್ಟೆ, ಸೊ ಸ್ಪೂನ್ ಇದೇ ಥರದ್ದೇ ಬೇಕು. ಚಿನಿ ಬಾಮ್ಮ ಇಲ್ಲಿ. ನಮ್ಮ ಗುಂಡ ಇದ್ದಾನಲ್ವಾ, ಸೊ ಇವಾಗ್ಲೂ ಹಂಗೆ ಹೋಗ್ಬಿಡ್ತಾಳೆ, ನಿಂತ್ಕೊಂಡ್ಬಿಟ್ಟು ಅದನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಸೊ ತುಂಬ ಭಯ ಆಗುತ್ತೆ. ಸ್ಟೆಪ್ಸು ಹತ್ರನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಹಾಗಾಗಿ ಹೊರಗಡೆ ಜಾಸ್ತಿ ಬಿಡೋದಿಲ್ಲ. ಬಟ್ ಗುಂಡ ಗುಂಡ ಅಂದ್ಕೊಂಡು ಇನ್ನೂ ಅಷ್ಟು ಕರಿಯೋಕ್ಕೆ ಬರಲ್ಲಲ್ಲ, ಬಟ್ ಹೇಳ್ತಾಳೆ ಕಮ್. ನೋಡಿ ಭಯ ಹಿಂಗೆ. ಡೋರ್ ಕ್ಲೋಸ್ ಮಾಡಿದ್ದೀನಿ, ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಹೀಗೆ ಆಟ ಸಾಮಾನು ಬೇಡ, ಈ ಥರ ತಟ್ಟೆ ಲೋಟ ಬೇಕು ಅಲ್ವಾ? ಸೊ ಎಸ್, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬರ್ತೀಯಾ ಮೇಲೆ? ಬಾ ಇಲ್ಲಿ. ಸೊ ಇವಾಗ ಮಗು ಹುಟ್ಟಿದಾಗ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಹೊಕ್ಳದು ಅದೇನಂತಾರೆ ಒಕ್ಳು ಬಳ್ಳಿನ ಏನೋ, ಸೊ ಅದು ಬೀಳೋದು ಅಲ್ವಾ. ಬಿದ್ದಾದ್ಮೇಲೆ ಕೆಲವು ಮಕ್ಳದು ಹಸಿ ಇರುತ್ತೆ ಹಾಗೇನೆ, ಸೊ ಡ್ರೈ ಆಗೋದಿಲ್ಲ. ಯಾಕೆ ಅಂದರೆ ಸ್ನಾನ ಮಾಡಿಸ್ತೀವಲ್ವ, ಅದರಿಂದ ಹಸಿ ಇರುತ್ತೆ ಹಾಗೇನೆ. ಸೊ ನಮಗೂ ಗೊತ್ತಿರಲಿಲ್ಲ ಅದು ಬಿದ್ಮೇಲೆ ಸ್ನಾನ ಮಾಡಿಸ್ಬೇಕೋ ಬೇಡವೋ ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಸ್ನಾನ ಮಾಡಿಸಿದ್ವಿ, ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಕೂಡ ಸ್ನಾನ ಮಾಡಿಸಿದ್ವಿ. ಬಟ್ ಅದಾದಮೇಲೆ ಪಾಪುದು ಫುಲ್ ಹಸಿ ಇತ್ತು. ಅಂದರೆ ಒಂದು ಹತ್ತತ್ರ 1 ತಿಂಗಳಾದ್ರೂ ಡ್ರೈ ಆಗಲೇ ಇಲ್ಲ ಕೊನೆಗೂ. ಸೊ ಅದಾದಮೇಲೆ ನಾನು ಡಾಕ್ಟರ್ ಹತ್ರ ಹೋದೆ, ಯಾಕಂದರೆ ತುಂಬ ಭಯ ಇರುತ್ತಲ್ವ. ಸೊ ಹೊಕ್ಳು ಹಸಿ ಇದ್ದಾಗ ಅದೆಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಮತ್ತೆ ಗಾಯ ಆಗಿ ಸೆಪ್ಟಿಕ್ ಎಲ್ಲ ಆಗಿಬಿಟ್ಟು ಮತ್ತೆ ಈ ಪಸ್ಸೆಲ್ಲ ಆಗೋ ಥರ ಆಗಿಬಿಡುತ್ತೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು. ಅದರಿಂದ ನಾವು ಹಾಸ್ಪಿಟಲ್ಗೆ ಹೋದಾಗ ಸೊ ಡಾಕ್ಟರು ಏನು ಹೇಳಿದ್ರು, ಅವರು ಆಯಿಂಟ್ಮೆಂಟು ಮತ್ತು ಪೌಡರ್ನ ಕೊಟ್ಟಿದ್ರು, ಆಯಿತಾ? ಅದು ಡ್ರೈ ಆಗುತ್ತೆ, ನೀವು ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಸೊ ನಾನು ಕೂಡ ಯೂಸ್ ಮಾಡಿದೆ ಅದನ್ನು. ಬಟ್ ಅದೇನೂ ವರ್ಕ್ ಆಗಲಿಲ್ಲ, ಪಾಪುಗೆ ಸ್ವಲ್ಪ ಕೂಡ ವರ್ಕ್ ಆಗಲಿಲ್ಲ. ಆ್ಯಂಡ್ ಅದ್ರ ಜೊತೆ ನಮ್ಮದು ಮಿಸ್ಟೇಕ್ ಇದೆ, ಆಯಿತಾ? ನಾವು ಸ್ನಾನ ಮಾಡಿಸಿದ್ವಿ ಇಮಿಡಿಯೇಟು, ಹಚ್ಚೋದು ನೆಕ್ಸ್ಟ್ ಡೇ ಮತ್ತೆ ಸ್ನಾನ ಮಾಡಿಸೋದು. ಸೊ ಈ ಥರ ಮಾಡಿದ್ರಿಂದ ಅದು ಡ್ರೈ ಆಗಲೇ ಇಲ್ಲ. ಅದಾದಮೇಲೆ ವರ್ಕ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ನಾನು ಅದೇ ಡಾಕ್ಟರ್ ಹತ್ರನೇ ಹೋದೆ. ಸೊ ಅವ್ರೇನು ಹೇಳಿದ್ರು, ಕಲ್ಲುಪ್ಪು ಬರುತ್ತಲ್ವ, ಸೊ ಅದನ್ನು ಇಡಿ ಅಂತ ಹೇಳಿದ್ರು. ನನಗೆ ಏನಾಯಿತು ಅಂತ ಅಂದರೆ, ಅಯ್ಯೋ ಉಪ್ಪನ್ನ ಇಡ್ತಾರ ಇವಾಗ, ಲೈಕ್ ಗಾಯ ಮೇಲೆ ಏನಾದರೂ ನಾವು ಉಪ್ಪನ್ನ ಬೀಳಿಸ್ಕೊಂಡ್ರೆ ಎಷ್ಟು ಉರಿತಾ ಇರುತ್ತಲ್ವ. ಸೊ ಇವರೇನಪ್ಪ ಈ ಥರ ಹೇಳ್ತಾ ಇದ್ದಾರೆ, ಉಪ್ಪನ್ನ ಇಡಬೇಕೋ ಬೇಡವೋ, ಸೊ ಕಲ್ಲುಪ್ಪು ಅಂದ್ಬಿಟ್ಟು ನಾನು ಮತ್ತೆ ಸೆಕೆಂಡ್ ಆಪ್ಷನ್ನ ತೊಗೊಂಡು ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋದೆ ನಾನು. ಈ ಥರ ಆಗಿದೆ ಅಂಥೇಳಿ ಅವರು ಫಸ್ಟ್ ಏನು ಮಾಡಿದ್ರು, ಪೌಡರ್ ಮತ್ತು ಆಯಿಂಟ್ಮೆಂಟ್ನ ಕೊಟ್ಟರು, ಅಪ್ಲೈ ಮಾಡಿ ಹೋಗುತ್ತೆ, ಒಂದು 3 days ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದರು. ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು 3 days ಅವಳಿಗೆ ಸ್ನಾನ ಮಾಡಿಸಲಿಲ್ಲ, ಅದನ್ನೇ ಅಪ್ಲೈ ಮಾಡಿದೆ. ಸೊ ಅದು ಕೂಡ ಆಗಲಿಲ್ಲ. ಮತ್ತು ಆ ಡಾಕ್ಟರ್ ಕೂಡ ನನಗೆ ಸಜೆಸ್ಟ್ ಮಾಡಿದ್ದು ಸೆಕೆಂಡ್ ಆಪ್ಷನ್ ಕಲ್ಲುಪ್ಪನ್ನ ಇಡಿ ಅಂತ ಹೇಳಿಬಿಟ್ಟು. ಸೊ ಓಕೆ ಫೈನ್, ಇಬ್ಬರು ಡಾಕ್ಟರ್ಸು ಸೇಮ್ ಹೇಳ್ತಾ ಇದ್ದಾರೆ ಅಂದರೆ ವರ್ಕ್ ಆಗತ್ತೆ, ಅದರಿಂದನೇ ಹೇಳ್ತಿರ್ಬೋದು ಅಂತ ಹೇಳಿ ನಾನು ಒಂದಿನ ಅವಳಿಗೆ ಉಪ್ಪನ್ನ ಇಟ್ಟಿದ್ದೆ. ಅಂದರೆ ಮಲ್ಕೊಂಡಾಗ 1 time ಇಟ್ಟಿದ್ದೆ ಅಷ್ಟೇ, ಒಂದಿನ ಅಂದರೆ ಕಂಪ್ಲೀಟ್ 1 ಡೇನೂ ಇಟ್ಟಿರಲಿಲ್ಲ. ಜಸ್ಟು ಅವಳು ಮಲ್ಕೊಂಡಿದ್ದಾಗ ಏನು ಪಾಪು ಮಲಗಿದ್ದಾಗ ಆ ಹೊಕ್ಳು ಮೇಲೆ ಒಂದೇ ಒಂದು ಕಲ್ಲುಪ್ಪನ್ನ ನಾನು ಇಟ್ಟಿದ್ದೆ, ಆಯಿತಾ? ಇಟ್ಬಿಟ್ಟು ಅವಳಿಗೆ ಅಲ್ಲಿ ಯಾವುದೇ ಥರ ಅಂದರೆ
ಲೈಕ್ ಅದನ್ನು ಟೈಟಾಗಿ ಕ್ಲೋಸ್ ಮಾಡೋದಾಗಿರ್ಬೋದು, ಅದೇನೂ ಮಾಡಲಿಲ್ಲ ನಾನು. ಜಸ್ಟ್ ಅವಳು ಯಾವ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಗೊತ್ತಿತ್ತಲ್ವ, ಸೊ ಆ ಟೈಮಲ್ಲಿ ನಾನು ಅವಳಿಗೆ ಒಂದು ಹಾಫ್ ಆನ್ ಅವರ್ 1 ಅವರ್ ಹಂಗೆ ಅವಳು ನಿದ್ದೆ ಚೆನ್ನಾಗಿ ಮಾಡಿದ್ಲು. ಸೊ ಹಾಗಾಗಿ ಆವಾಗ ನಾನು ಅದನ್ನು ಇಟ್ಟಿದ್ದೆ ಆಯಿತಾ. ಅದಾದಮೇಲೆ ತೆಗೆದು ನೋಡ್ತೀನಿ, ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ, ಹೊಕ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ನನಗೆ ಟೆನ್ಷನ್ ಆಗೋಯ್ತು, ಏನಪ್ಪ ಇದು ಹಿಂಗಾಗಿದೆ. ಓಕೆ, ಎಲ್ಲದಕ್ಕೂ ಇವಾಗ ಪದೇ ಪದೇ ಡಾಕ್ಟರ್ ಹತ್ರ ಹೋಗೋದು ಚೆನ್ನಾಗಿರಲ್ಲ. ಸೊ ಡಾಕ್ಟರೇ ಹೇಳಿದ್ದಾರೆ ಅಂದಮೇಲೆ ನಾನು ಕೂಡ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸ್ವಲ್ಪ ದಿನ ನಾನು ಹಾಗೆ ವೆಯ್ಟ್ ಮಾಡಿದೆ. ಅದಾದಮೇಲೆ ಅವಳಿಗೆ ಫುಲ್ಲು ಕ್ಲಿಯರ್ ಆಗೋಯ್ತು ಆಯಿತಾ. ಸೊ ಯಾವುದೇ ಥರ ಇನ್ಫೆಕ್ಷನ್ ಆಗಲಿ ಏನೂ ಆಗಲಿಲ್ಲ, ಆರಾಮಾಗಿ ಬ್ಲ್ಯಾಕ್ ಆಯಿತು ಅಷ್ಟೇ. ಬ್ಲ್ಯಾಕ್ ಆಯಿತು ಅನ್ನೋದು ಬಿಟ್ಟರೆ ಮತ್ತೇನೂ ಆಗಲಿಲ್ಲ, ಆರಾಮಾಗಿ ಕ್ಯೂರ್ ಆಯಿತು ಆಯಿತಾ. ಹನಿಮಾ ಚಿನ್ನಿ ಇಲ್ಲಿ ಬಾಯ್ಲಿ ನಾನೇನೋ ತೋರಿಸ್ಬೇಕಂದ. ಏನು ಮಾಡ್ತಾ ಇರೋದು ನೀವು? ಹಾಂ ಚಿನ್ನಿ, ಹನಿಮಾ ಬಾಯ್ಲಿ ಬರಲ್ವಾ? ಹನಿ ಛೀ, ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅವಳು ಸಪೋರ್ಟ್ ಮಾಡಲಿಲ್ಲ ವೀಡಿಯೋಗೆ, ಅದಕ್ಕೆ ಒಂದು ಫೋಟೋ ತೊಗೊಂಡು ಆ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನಾನು ಏನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ಈ ಟಿಪ್ನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಂತರ ನಿಮಗೂ ಕೂಡ ಭಯ ಇರುತ್ತೆ ಅಲ್ವಾ. ಸೊ ಆ ಭಯನ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಆ ಟೈಮಲ್ಲಿ ತುಂಬಾ ಭಯ ಪಟ್ಟಿದ್ದೆ. ಸೊ ತುಂಬ ಸಲ ಹೇಳ್ತಿದ್ದೆ ಮನೆಯಲ್ಲಿ, ಈ ಥರ ಆಗಿದೆ, ಏನು ಮಾಡೋದು, ಈ ಥರ ಆಗಿದೆ, ಡಾಕ್ಟರ್ ಹತ್ರ ಹೋಗೋಣ ಏನು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ದೆ. ಸೊ ನಿನಗೆ ಫಸ್ಟ್ ಪಾಪು ಅಲ್ವಾ, ಹಾಗಾಗಿ ನೀನು ಈ ಥರ ಎಲ್ಲ ಭಯ ಪಡ್ತೀಯ, ಚಿಕ್ಕದಕ್ಕೂ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ತೀಯ ಅಂತ ಹೇಳ್ತಾಯಿದ್ರು. ಸೊ ಕಾಮನ್ ಅಲ್ವಾ, ಅದು ಒಂದೇ ಮಗು ಫಸ್ಟ್ ಬೇಬಿ ಅಂತ ಅಂದರೆ ಎಲ್ರಿಗೂ ಅದೇ ಥರ ಇರುತ್ತೆ. ಯಾಕಂದರೆ ನಮಗೇನು ಅದ್ರ ಬಗ್ಗೆ ನಾಲೆಡ್ಜೇ ಇರಲ್ಲಲ್ವಾ. ಸೊ ಹಾಗಾಗಿ ನನಗೆ ಹೇಳ್ತಾಯಿದ್ರು ಅದೇನಾಗಲ್ಲ, ಹಸಿ ಹೋಗುತ್ತೆ ಅಂತ ಹೇಳ್ತಿದ್ರು. ಬಟ್ ನಮ್ಮ ಕಡೆಯಿಂದನೂ ಮಿಸ್ಟೇಕ್ಸ್ ಇದೆ. ನಾವು ಕೂಡ ಸ್ನಾನ ಮಾಡಿಸಿದ್ರಿಂದ, ಅದು ಡ್ರೈ ಆಗೋಕ್ಕೆ ಮುಂಚೆನೇ ಸ್ನಾನ ಮಾಡಿಸಿದ್ರಿಂದ ಸೊ ನಮ್ಮದು ತಪ್ಪಿದೆ. ಹಾಗೆ ಅದು ಬೀಳೋದಕ್ಕೆ ಮುಂಚೆ ಸ್ನಾನ ಮಾಡಿಸಿದ ಮಿಸ್ಟೇಕ್ ಇದೆ. ಅದು ಬಿದ್ಮೇಲೆ ಮಾಡಿಸಿದ್ರೆ ಮೇ ಬಿ ಆ ಥರ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನನಗೇನು ಭಯ, ಈ ಥರ ಆಗಿದೆ. ಸೊ ಅದು ಬೇರೆ ಹಸಿ ಇತ್ತು, ತುಂಬ ರೆಡ್ ಕಲರ್ ಇತ್ತು. ಅದೇನಾದರೂ ಸೆಪ್ಟಿಕ್ ಆಗಿಬಿಟ್ಟು ಇನ್ನರ್ ಅವಳಿಗೆ ಇನ್ಫೆಕ್ಷನ್ ಆಗಿಬಿಟ್ರೆ ಸೊ ಏನು ಮಾಡೋದು, ಮತ್ತೆ ಬೇರೆ ಥರ ಎಲ್ಲ ಏನೇನೋ ಥಿಂಕಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಆ ಟೈಮಲ್ಲಿ ನಾನು ಡಾಕ್ಟರ್ ಹತ್ರ ಹೋದಾಗ ನನಗೆ ಇಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸೊ ಕಲ್ಲುಪ್ಪನ ಇಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಂತರ ನೀವು ಕೂಡ ಭಯ ಪಡಬಾರ್ದು. ಯಾಕಂದರೆ ಪ್ರೆಗ್ನೆನ್ಸಿಲಿರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸೊ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಹಾಗೆ ಇವಾಗ ಏನಾದರೂ ಹಾಸ್ಪಿಟಲಿಂದ ಮನೆಗೆ ಬಂದಿದ್ರೆ ಸೊ ಅವ್ರಿಗೂ ಕೂಡ ಡೌಟ್ ಇರುತ್ತಲ್ವ, ಎಷ್ಟು ದಿನಕ್ಕೆ ಬೀಳುತ್ತೆ, ಮತ್ತು ಈ ಥರ ಆದರೆ ಏನು ಮಾಡೋದು. ಎಲ್ರಿಗೂ ಕೂಡ ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗೋ ಚಾನ್ಸ್ ಇರುತ್ತೆ, ಕೆಲವ್ರಿಗೆ ಆಗದೇ ಇಲ್ಲ ಹೋಗೋದಕ್ಕೆ. ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಮಾಡಿ, ಹಾಗೆ ವಿಡಿಯೋ ನೋಡಿಬಿಟ್ಟು ಮಾಡಿ ಅಂತಲೇ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಗೇನಾದರೂ ಭಯ ಇತ್ತು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಏನು ತೊಂದರೆ ಇಲ್ಲ. ಬಟ್ ನನಗೆ ಇಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಬಿಕಾಸ್ ನಾನು ಪ್ರತಿಯೊಂದಕ್ಕೂ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಆಯಿತಾ. ನಾನು ಯಾವುದಕ್ಕೂ ಚಿಕ್ಕದಕ್ಕೂ ಬಿಟ್ಟಿಲ್ಲ. ನಾನು ಈವನ್ ಅವಳಿಗೆ ಕೋಲ್ಡ್ ಆದ್ರೂ ಜಸ್ಟ್ ಒಂದು ದಿನಕ್ಕೆ ನಾನು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿದ್ದೀನಿ. ಸೊ ಹಾಗೆ ಸ್ಕಿನ್ ಒಂಚೂರು ಏನಾದರೂ ಡಿಫ್ರೆನ್ಸ್ ಅಂತ ಅನಿಸಿದ್ರು ನಾನು ಕರ್ಕೊಂಡೋಗಿದ್ದೀನಿ ಆಯಿತಾ. ಸೊ ಈ ಥರ ನಂತರನೇ ಎಲ್ರಿಗೂ ನ್ಯೂ ಮಾಮ್ಗೆ ಪಕ್ಕಾ ಡೌಟ್ ಇದ್ದೇ ಇರುತ್ತೆ. ಡೌಟ್ ಅನ್ನೋದಕ್ಕಿಂತ ತುಂಬ ಭಯ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ನಿಮ್ಗೆ ಯೂಸ್ ಆಗುತ್ತೆ. ಸೊ ಇಲ್ಲ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ನೈಬರ್ಸು, ನಿಮ್ಮ ರಿಲೇಟಿವ್ಸ್ ಯಾರಿಗೆ ಮಗು ಆಗಿದ್ರು ಸೊ ಈ ಥರ ಏನಾದರೂ ಏನು ಒಕ್ಲು ಬಳ್ಳಿ ಬಿದ್ದಿಲ್ಲ ಅಥವಾ ಈ ಥರ ಕನ್ಸೀವ್ ಇದ್ದಾರೆ ಏನು, ಸೊ ಇದಕ್ಕೆ ರಿಲೇಟೆಡ್ ಆಗಿ ಯಾರಾದರೂ ನಿಮ್ಮ ಸರೌಂಡಿಂಗ್ ಇದ್ದರೆ ಪ್ಲೀಸ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆಯಿತಾ. ಅವ್ರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಹಾಗೆ ನಿಮಗೆ ಆ ಒಂದು ಟಿಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ಬಿಟ್ಟು ಶೇರ್ ಮಾಡಿಕೊಂಡೆ. ಹಾಗೆ ಮನೆಯಲ್ಲೇ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡರ್ ಎರಡೂ ಖಾಲಿಯಾಗಿತ್ತು. ಸೊ ನಾವು ಅಂಗಡೀಲಿ ತಂದುಬಿಟ್ಟು ಸಾಂಬಾರನ್ನ ಮಾಡೋದಿಲ್ಲ, ನಮ್ಗೆ ಅದು ಇಷ್ಟ ಆಗೋಲ್ಲ. ಅದಕ್ಕಾಗಿ ಅಮ್ಮ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ನಾವು ಏನೆಲ್ಲ ಆ್ಯಡ್ ಮಾಡ್ತೀವಿ, ಸೊ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ, ನೋಡಿ ಕೊನೆ ತನಕ. 2 kg ಧನಿಯಾ ಕಾಳು ತೊಗೊಂಡಿರೋದು. ಹಾಗೆ ನನ್ನ ವಾಯ್ಸ್ಗಿಂತ ನನ್ನ ಮಗಳು ವಾಯ್ಸು ಅಚ್ಚು ವಾಯ್ಸೇ ಜಾಸ್ತಿ ಕೇಳಿಸುತ್ತೆ. ಸೊ ಇದು ಅಷ್ಟೇ ಅರಿಶಿನ ಬೋಟು. ಸೊ ಇದು ಕೂಡ 100 ಗ್ರಾಮ್ ತೊಗೊಂಡಿರೋದು.
ಹಾಗೆ ಗಸಗಸೆ ಬಂದ್ಬಿಟ್ಟು 50 ಗ್ರಾಮು, 100 ಗ್ರಾಮ್ ಬೇಕಾದರೂ ಹಾಕೋಬೋದು. ಮತ್ತು ಚಕ್ಕೆ ಇದು ಕೂಡ 100 ಗ್ರಾಮ್ ತೊಗೊಂಡಿರೋದು. ಸೊ ಇದು ಬಂದ್ಬಿಟ್ಟು ಜೀರಿಗೆ ಕೂಡ 100 ಗ್ರಾಮೇ ತೊಗೊಂಡಿರೋದು. ಹಾಗೆ ನಾನು ಒಂದೊಂದ್ಸಲ ಒಂದೊಂದು ಬ್ರ್ಯಾಂಡ್ನ ತೊಗೊಂಬರ್ತಿರ್ತೀನಿ. ಸೊ ಈ ಸಲ ಇದು ನಾನು ತೊಗೊಂಬಂದಿಲ್ಲ, ಹರಿ ತೊಗೊಂಬಂದಿರೋದ್ರಿಂದ ಇದು ಯಾವುದೋ ಬ್ರ್ಯಾಂಡ್ ನಾನು ಆ್ಯಕ್ಚುಲಿ ನೋಡೇ ಇಲ್ಲ. ಇದು ಓಕೆ ನೋಡಿದ್ದೀನಿ, ಬಟ್ ಇದು ಗೊತ್ತಿಲ್ಲ ನನಗೆ. ಸೊ ಇದು ಅಷ್ಟೇ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಬರುತ್ತಲ್ಲ, ಸೊ ಸಾಸಿವೆ ಕೂಡ 100 ಗ್ರಾಮು. ಹಾಗೆ ಪೆಪ್ಪರ್ ಸೀಡ್ಸು ಇದು ಕೂಡ ಅಷ್ಟೇ. ಮೆಣಸು ಇದು 100. ಸೊ ಮೆಂತ್ಯ ಕೂಡ ಅಷ್ಟೇ 100 ಗ್ರಾಮೇ ತೊಗೊಂಡಿರೋದು. ಸೊ ಲವಂಗ ಕೂಡ 100 ಗ್ರಾಮ್ ತೊಗೊಂಡಿರೋದು. ಲೈಟಾಗಿ ಎಲ್ಲದನ್ನು ಬಿಸಿ ಮಾಡ್ಕೊಬೇಕಲ್ಲ, ಅದನ್ನು ಮಾಡ್ಕೊಬೇಕಾ? ಹಂಗೆ ಹಾಕದ ಅವನು ಮಾಡ್ಬೇಕಾ? ಇದು ಜೀರಿಗೆ ಎಲ್ಲ ಎಲ್ಲಾನು ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕಲ್ಲ ತಣ್ಣಗೆ ಹಾಕೋಕ್ಕೆ. ಈ ಲೋಟದಲ್ಲಿ ಉದ್ದಿನಬೇಳೆ ಮತ್ತು ಹೆಸರು ಬೇಳೆ, ಅದಾದಮೇಲೆ ಕಡಲೆಬೇಳೆ, ಸೊ ತೊಗರಿಬೇಳೆ ಇಷ್ಟನ್ನ ಹಾಕಿರೋದು. ಸೊ ಮತ್ತು ಇನ್ನೇನು ಹಾಕಿದ್ವಿ ಅಷ್ಟೇ ಅಲ್ಲ, ಕಡಲೆಬೇಳೆ ಹಾಂ ಅಷ್ಟೇ. ಸೊ ಇವಾಗ ಹಾಕಿ ಸ್ವಲ್ಪ ಹುರಿತಾ ಇದ್ದಾರೆ. ಕರ್ಬೇವು ಒಂದು ಹಾಕ್ಬೇಕು. ಮತ್ತು ಇದನ್ನ ಅರಿಶಿನ ಬೋಟ್ನ ಕುಟ್ಟಿಲ್ಲ, ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಕುಟ್ಬಿಟ್ಟು ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತೇನೋ ಒಂದು 10 ನಿಮಿಷ ಬಿಸಿಲಿಗೆ ಇಟ್ಬಿಟ್ಟು ಹಾಕಿಸ್ಕೊಂಬಂದ್ರೆ ಸೊ ಸಾಂಬಾರು ಪುಡಿ ರೆಡಿ, ಹೋಮ್ ಮೇಡ್. ಇವಾಗ ಟೆರೆಸ್ ಮೇಲೆ ಒಣಗಾಕಿದ್ದೀವಿ ಇದು ಮೆಣಸಿನ್ಕಾಯಿನ. ಇದರಲ್ಲಿ 3 ಥರದ ಮೆಣಸಿನ್ಕಾಯಿ ಮಿಕ್ಸ್ ಆಗಿದೆ ಅಲ್ಲ ನಮ್ಮ. ಒಂದು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಗೋರಿಬಿದನೂರು. ಸೊ 3 ಗೋರಿಬಿದನೂರು ಇಲ್ಲಿ ಚಳ್ಳಕೆರೆ ಸೈಡ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ತುಮಕೂರಿಂದನೇ ತೊಗೊಂಬಂದಿದ್ವಿ. ಇನ್ನು ಗುಂಟೂರು ಮತ್ತು ಇನ್ನೊಂದು ಯಾವುದು ಬ್ಯಾಡ್ಗೆ ಮಾತ್ರ ಇಲ್ಲಿ ತೊಗೊಂಡಿದ್ದು. ಇದೆಲ್ಲ ತೊಟ್ಟೆಲ್ಲ ಕಿತ್ತಾಕ್ತೀಯಾ? ಫುಲ್ ತೆಗಿಯಲ್ಲ ಅನ್ಸುತ್ತಲ್ವಾ? ಸ್ವಲ್ಪ ದೊಡ್ಡದೇ ಅದೇ ಸ್ವಲ್ಪ ತೆಗ್ದು ಹಂಗೆ ಹಾಕ್ಸೋದು, ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ. ಇವಾಗೆಲ್ಲನೂ ತೊಟ್ಟು ಇಲ್ಲದೆ ಇರೋದನ್ನು ಕೂಡ ಮಾರ್ತಾ ಇದ್ದಾರೆ. ಮೊನ್ನೆ ನಂದಿನಿ ಸ್ಟೋರಲ್ಲಿ ನೋಡಿದೆ ನಾನು, ಅದು 50 ರೂಪಾಯಿ ಜಾಸ್ತಿ ಎಕ್ಸ್ಟ್ರಾ. ಬಟ್ ಸ್ವಲ್ಪ ಹಾಕ್ಬೇಕು, ಅವನು ಚೆನ್ನಾಗಿರುತ್ತಲ್ಲ. ಯಾವಾಗ ಮಾಡಿಸಿದ್ರು ಹಾಗೆ ಮಾಡಿಸೋದು ನಮ್ಮಮ್ಮ. ಫುಲ್ ಎಲ್ಲ ತೆಗಿಯೋಕ್ಕೆ ಹೋಗಲ್ಲ, ಸ್ವಲ್ಪ ಆದರೂ ಬಿಟ್ಟಿರ್ತಾರೆ. ಹಾಗೆ ಸ್ವಲ್ಪ ಒಣಮೆಣ್ಸಿಕಾಯಿನೆಲ್ಲನೂ ಪುಡಿ ಮಾಡಿಬಿಟ್ಟು ಅದಾದಮೇಲೆ ಮಿಲ್ಲಿಗೆ ತೊಗೊಂಡೋಗಿದ್ದು. ಸೊ ಇಷ್ಟೇ, ಇದಕ್ಕೇನು ಆಲ್ಮೋಸ್ಟ್ ಯಾರೂ ಏನೂ ಹಾಕಲ್ಲ. ಸೊ ಅದೇ ಥರನೇ ನಾವು ಮಾಡೋದು. ಸೊ ಗುಂಡನ್ನು ಇಲ್ಲಿ ಕಟ್ಟಾಕಿರೋ ರೀಸನ್ ಏನೂ ಬಿಡಲ್ಲ, ನಾವು ಹಾಕಿದ್ದನ್ನೆಲ್ಲ ಹರಡ್ಬಿಡ್ತಾನೆ. ಜೊತೆಲಿ ಬಟ್ಟೆ ಬೇರೆ ಹಾಕಿದ್ವಿ, ಸೊ ಅದು ಇರೋದಿಲ್ಲ, ಹಾಗಾಗಿ ಅವನ್ನ ಕಟ್ಟಾಕಿರೋದು. ಸೊ ಇಷ್ಟೇ ಈಸಿಯಾಗಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸಿದ್ದೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಹೋಮ್ ಮೇಡ್ ಸಾಂಬಾರು ಪುಡಿ ರೆಸಿಪಿ ಆಗಿರ್ಬೋದು, ಹಾಗೆ ಒಕ್ಳದ್ದು ಟಿಪ್ಸ್ ಆಗಿರ್ಬೋದು, ಸೊ ಇದೆಲ್ಲದೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಸೊ ಯೂಸ್ ಆದರೆ ದಯವಿಟ್ಟು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಓಕೆನಾ? ಬಾಯ್, ಟೇಕ್ ಕೇರ್. ಮಾತಾಡ್ತೀಯಾ ನಮ್ಮಮ್ಮ? ಯಾಕೆ ಎದ್ರುಕೊಂಡಿದ್ದು? ಯಾಕ ನೀನ್ ಯಾಕೆ ಅವಳನ್ನ ಎದುರಿಸೋದು? ಯಾಕೆ ಎದುರಿಸ್ತಾ ಇರೋದು ನೀನು ಹನಿನ? ಇಲ್ಲ, ಇದು ಬಿಸಾಕದು. ಅವನು ಹಿಡ್ಕೊಂಡು ಆಟ ಆಡ್ತಿರ್ಬೇಕು ಅದನ್ನ. ಜೇಜಿ ಎಲ್ಲ ಚಿನ್ನಿ ತಾತ ಚಿನ್ನಿ ಗುಂಡ ಚಿನ್ನಿ, ಅದು ತಾತ ಅಲ್ಲ, ತಾತ ಅಂತೆ.